ಒಡಲ ಬಳಿ ನೆಳಲಿಂಗೆ ಗತಿ ಬೇರ್ಪಡಿಸಿಹುದೇ ಸುಖ ದುಃಖವಿವು ನಿಮ್ಮಡಿಗಳಲ್ಲಿ ತನು ನಾಲ್ಕರಲಿ ಜೀವಾತ್ಮನಿಗಮಗೆ ಅಡವಿಗೆ ಸಾಮ್ರಾಜ್ಯ ನಿಮ್ಮಡಿಯೊಡನಿರಲು ನಿಮ್ಮಡಿಯೊಡನಿರಲು ಅಡವಿಗೆ ಸಾಮ್ರಾಜ್ಯ ನೀಲ್ಲದ ಆಪುರವಡವಿ ನಮಗೌದು ಎಂದು ಭಿನ್ನವಿಸಿದರು ಭೂಪದಿಗೆ. ಸಾಹೋದರ್ಯದ ಪ್ರೀತಿ ಹೇಗಿರಬೇಕೆಂಬುದಕ್ಕೆ ಭೀಮಾರ್ಜುನರು, ಧರ್ಮನಕುಲ ಸಹದೇವಾದಿಗಳು ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಬಹುಕಾಲದವರೆಗೆ ಭಾರತೀಯರ ಭಾತೃತ್ವದ ಶಕ್ತಿಗೆ ಪೂರಕವಾದ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮಂದಿರಾದಂತಹ ಭೀಮಾರ್ಜುನರು ಧರ್ಮರಾಜನಿಗೆ ನಿವೇದಿಸುತ್ತಾರೆ. ಅಣ್ಣ, ದೇಹ ಒಂದೇ ಇರುತ್ತದೆ, ಆದರೆ ಅದಕ್ಕೆ ನೆರಳು ಇರಬೇಕು. ನೀನು ದೇಹವಾದರೆ ನಾವು ನಿಮ್ಮ ನೆರಳು ಇದ್ದ ಹಾಗೆ. ಆ ದೇಹವನ್ನು ಬಿಟ್ಟು ನೆರಳು ಹೇಗೆ ಸ್ವತಂತ್ರವಾಗಿ ಇರುವುದಕ್ಕೆ ಸಾಧ್ಯವಿಲ್ಲವೋ ಹಾಗೆಯೇ ತಮ್ಮಂದಿರಾದ ನಾವು, ಸತಿಯಾದ ನಾವು ನಿನ್ನ ಬಿಟ್ಟು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮೆಲ್ಲರ ಬದುಕಲ್ಲಿ ಸುಖವೇ ಬರಲಿ, ದುಃಖವೇ ಬರಲಿ, ಸಮಾಧಾನವೇ ಬರಲಿ, ಯಾವುದೇ ಇದ್ದರೂ ಕೂಡ ನಾವು ನಾಲ್ವರು ನಿನ್ನನ್ನು ಅನುಸರಿಸಿಯೇ ಅದನ್ನು ಒಪ್ಪಿಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ನೀನು ಶರೀರದಲ್ಲಿರುವ ಆತ್ಮದ ಹಾಗೆ. ನಾವು ನಾಲ್ವರು ಪ್ರತ್ಯೇಕವಾಗಿ ಕಾಣುತ್ತಿದ್ದರೂ ನಮ್ಮೆಲ್ಲರ ಶರೀರದಲ್ಲಿ ಸ್ಥಾಪಿತವಾದ ಆತ್ಮದ ಸ್ವರೂಪಿ ನೀನಲ್ಲದೆ ಮತ್ಯಾರು. ಆದ್ದರಿಂದ ನಿಮ್ಮ ಸಂಗಡ ಇದ್ದರೆ ಅದು ಅರಣ್ಯವಾಗಿರಬಹುದು, ಅದು ನಮಗೆ ಸಾಮ್ರಾಜ್ಯದ ಸುಖವನ್ನು ಒದಗಿಸಿಕೊಡುತ್ತದೆ, ಸಾಮ್ರಾಜ್ಯದ ಅಭಿಮಾನವನ್ನು ಒದಗಿಸಿಕೊಡುತ್ತದೆ, ಸಾಮ್ರಾಜ್ಯದ ವ್ಯಕ್ತಿತ್ವವನ್ನು ಸಾಧಿಸಿಕೊಡುತ್ತದೆ. ಆದರೆ ನೀವಿಲ್ಲದೇ ಇರುವ ಸಾಮ್ರಾಜ್ಯವು ನಮಗೆ ಕಾಡಿನ ಭಯದ ಅನಾಥ ಪ್ರಜ್ಞೆಯ ಅನುಭವವನ್ನು ಕೊಡುತ್ತದೆಯೇ ವಿನಃ ಬೇರೆನ್ನನ್ನೂ ಕೊಡುವುದಕ್ಕೆ ಸಾಧ್ಯವಾಗದು. ಆದ್ದರಿಂದ ನೀವಿಲ್ಲದ ಊರು ನಮ್ಮ ಪಾಲಿಗೆ ಅಡವಿ, ನೀವಿರುವ ಅಡವಿ ನಮ್ಮ ಪಾಲಿಗೆ ಸಾಮ್ರಾಜ್ಯ. ಅದಕ್ಕಾಗಿ ಚಿಂತಿಸಬೇಕಾದದ್ದಿಲ್ಲ, ಪಾಪ ಪ್ರಜ್ಞೆಯಿಂದ ಬಳಲಬೇಕಾದದ್ದೂ ಇಲ್ಲ. ನಾವು ಪಡೆದು ಬಂದಂತಹ ವಿಧಿಯ ನಿಯಮ ನಿಬಂಧನೆಗಳನ್ನು ಮೀರುವುದಕ್ಕೆ ಯಾರಿಂದಲೂ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂಬ ಮಾತುಗಳನ್ನು ಈ ಮೊದಲೇ ನೀವು ಆಡಿದವರಿದ್ದೀರಿ. ಆ ಮಾತುಗಳಿಗೆ ಅನ್ವಯಿಸುವ ಹಾಗೆ ನಾವು ನಿಮ್ಮ ಆಜ್ಞಾನುವರ್ತಿಗಳಾಗಿ ನೀವು ಯಾವುದನ್ನು ಸೂಚಿಸುತ್ತೀರೋ ಅದನ್ನು ಧರ್ಮ ಕಾರ್ಯವೆಂದು ಸ್ವೀಕರಿಸಿ ಮಾಡುತ್ತೇವೆ. ಹೇಗೆ ದೇಹವನ್ನು ಅವಲಂಬಿಸಿ ಛಾಯೆ ನೆರಳು ನಡೆಯುವುದು ಧರ್ಮವೋ ಹಾಗೆಯೇ ಧರ್ಮರಾಜನನ್ನು ಅನುಸರಿಸಿ ನಾವೆಲ್ಲರೂ ಬದುಕನ್ನು ಸಾಗಿಸುತ್ತೇವೆ. ಯಾವ ಪರಿಭವ ಬಂದರೂ ಅದನ್ನು ನಿರ್ವಹಿಸಿ ನಿಭಾಯಿಸಿ ಯಶಸ್ಸಿನ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತೇವೆ. ಆದ್ದರಿಂದ ಧರ್ಮಸ್ವರೂಪಿಯಾದ ನೀನೇ ನಮ್ಮ ಆತ್ಮದ ಶಕ್ತಿಯಾಗಿ ನಮ್ಮನ್ನು ಕಾಪಾಡ್ತೀ ಎಂಬ ಭರವಸೆ ನಮಗಿದೆ ಎಂಬ ಅರ್ಥದಲ್ಲಿ ನಕುಲ ಸಹದೇವರಾದಿಯಾಗಿ ಸಕಲ ಸಹೋದರರು ಸರ್ವಸಮ್ಮತದಿಂದ ಧರ್ಮರಾಯನಿಗೆ ಸಮಾಧಾನವನ್ನು ಹೇಳಿದರು. ಈ ಮೂಲಕ ಐವರೂ ಪಾಂಡವರು ಜೊತೆಯಾಗಿ ಮಾನಿನಿ ದ್ರೌಪದಿ ಅಜ್ಞಾತವಾಸಕ್ಕೆ ಮಾನಸಿಕವಾದ ದೃಢವಾದ ಸಂಕಲ್ಪವನ್ನು ತಳೆದರು. ಇದರ ಅರ್ಥ ಇಷ್ಟೇ, ಭೂಸ್ವರನಾಗಿ ಆ ರಾಜ್ಯದಲ್ಲಿ ನೀನಿರುತ್ತೀಯಾ ಅಂತಾದರೆ ಆತನಿಗೆ ಸೇವಕರಾಗಿ ನಾವೆಲ್ಲ ಇರುವುದಕ್ಕೆ ಸಿದ್ಧ ಎಂಬ ಸರ್ವಸಮ್ಮತವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಣ್ಣನಿಗೆ ತಕ್ಕ ತಮ್ಮಂದಿರು
ತಮ್ಮಂದಿರಿಗೆ ತಕ್ಕ ಅಣ್ಣ. ಅಣ್ಣನ ಧರ್ಮ ಮಾರ್ಗದಲ್ಲಿ ನಡೆಯುವ ತಮ್ಮಂದಿರು ನಡೆದ ಧರ್ಮದಲ್ಲಿ ಅಣ್ಣ ಇಡೀ ಬದುಕನ್ನು ಸಮೃದ್ಧಗೊಳಿಸಿಕೊಳ್ಳುತ್ತಾನೆ ಮತ್ತು ಸಕಲರ ಬದುಕಿಗೂ ಮಾರ್ಗದರ್ಶಿಯಾಗುತ್ತಾನೆ. ಇಡೀ ದೇಶ ಕಂಡ ಮಹಾಪುರುಷರಲ್ಲಿ ಅಣ್ಣನ ಸ್ಥಾನವನ್ನು ಅತ್ಯಂತ ಸುಸಂಗತವಾಗಿ ನಿರ್ವಹಿಸಿದ ಧರ್ಮರಾಯನ ವ್ಯಕ್ತಿತ್ವವನ್ನು ತಮ್ಮಂದಿರು ಹೇಗೆ ಪೋಷಿಸಿದರು ಎಂಬುದಕ್ಕೆ ಇಲ್ಲಿ ಸುಭದ್ರವಾದ ನಿದರ್ಶನವೊಂದನ್ನು ನಾವು ಕಾಣುತ್ತಿದ್ದೇವೆ. ತುಷ್ಟನಾದನು ನೃಪತಿ ಕೃತ ಪರಿಶಿಷ್ಟ ಬಾಲನು, ಜಗದೊಳ್ಳತ್ಯುತ್ಕೃಷ್ಟ ಚರಿತನು, ತೆಂಕಜಸಗೆ ಸಹೋದರರು ಸಹಿತ ದುಷ್ಟ ಮೃಗಗಳ ಬೇಟೆಯಾಡಿ ವಸಿಷ್ಠ ಮುನಿ ಆಶ್ರಮದ ಸುಜನರ ಅರಿಷ್ಟವನು ಬರಿಗರಿಸುದ, ದುಷ್ಟ ಮೃಗಗಳ ಬೇಟೆಯಾಡಿ ವಸಿಷ್ಠ ಮುನಿ ಆಶ್ರಮದ ಸುಜನರ ಅರಿಷ್ಟವನು ಬರಿಗರಿಸುದ, ಐದಂದನು ಸರಾಗದಲ್ಲಿ. ತನ್ನನ್ನು ಅನುಸರಿಸಿದ ತಮ್ಮಂದಿರಿಗೆಲ್ಲ ಗೋಳು ಕೊಟ್ಟೆನೆಂಬ ಭಾವದಿಂದ ಬಳಲಿ ನಿಂತ ಧರ್ಮರಾಯನಿಗೆ ತಮ್ಮಂದಿರೆಲ್ಲ ಸೇರಿ ಒಂದು ಆತ್ಯಂತಿಕವಾದ ಸಮಾಧಾನಕರವಾದ ಮಾತುಗಳನ್ನು ಆಡಿದರು. ತಾವು ನಿನ್ನ ನೆರಳು ಎಂಬ ಆ ಮಾತುಗಳನ್ನು ಕೇಳಿ ಧರ್ಮರಾಯನಿಗೆ ಸಂತೋಷವಾಗಿ ಹೋಯಿತು, ಸಮಾಧಾನವಾಯಿತು. ಈ ಸಮಾಧಾನದ ನಿಲುವಿನಿಂದಲೇ ಆತ ಮುಂದಿನ ಮಾರ್ಗ ಏನು ಎಂಬುದನ್ನು ಶೋಧಿಸುವುದಕ್ಕೆ ತೊಡಗುತ್ತಾನೆ. ಈ ಧರ್ಮರಾಯನು ಪರಿಶಿಷ್ಟರನ್ನು, ಸಜ್ಜನರನ್ನು, ಸಾತ್ವಿಕರನ್ನು, ಈ ಲೋಕ ಮಾನಿಸಬೇಕಾದಂತಹ ಮಾನವರನ್ನು ಕಾಪಿಡುವ, ಸಂರಕ್ಷಿಸುವ, ಅವರಿಗೆ ಧೈರ್ಯ ವಿಶ್ವಾಸಗಳನ್ನು ತುಂಬುವ ಸ್ವಭಾವಶೀಲನಾಗಿ ಬದುಕನ್ನು ಸಾಗಿಸುತ್ತಿದ್ದವನು. ಅಂತಹ ಮಹಾಗುಣಶಾಲಿಯಾದಂತಹ ಧರ್ಮರಾಯನು ತನ್ನ ತಮ್ಮಂದಿರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಈ ಅಜ್ಞಾತವಾಸವನ್ನು ಕಳೆಯುವುದಕ್ಕೆ ಯಾವ ದಿಕ್ಕಿಗೆ ಸಾಗಬೇಕು ಎಂಬ ಪ್ರಶ್ನೆಯನ್ನು ಮುಂದಿಟ್ಟುಕೊಳ್ಳುತ್ತಾನೆ. ಅದಕ್ಕೆ ಉತ್ತರವಾಗಿ ದಕ್ಷಿಣಾಪಥವಾಗಿ ಸಾಗೋಣ ಎಂಬ ನಿಲುವಿನಿಂದ ಆ ದಿಕ್ಕಿನತ್ತ ಸಾಗಿಬಿಡುತ್ತಾರೆ. ಸಾಗುವ ಮಾರ್ಗದಲ್ಲಿ ಅರಣ್ಯದಲ್ಲಿ ಬಾಧೆಯನ್ನುಂಟು ಮಾಡುತ್ತಿರುವಂತಹ ಅನೇಕ ದುಷ್ಟ ಮೃಗಗಳನ್ನು ಸಂಹಾರ ಮಾಡುತ್ತಾ ಸಾಗುತ್ತಾರೆ. ಹೀಗೆ ನಡೆಯುತ್ತಿರುವಾಗ ಅವರಿಗೆ ದೂರದಲ್ಲಿ ಆಶ್ರಮವು ಕಾಣುತ್ತದೆ. ಆ ಆಶ್ರಮ ಪ್ರದೇಶಕ್ಕೆ ಬಂದಂತಹ ಭಂಗವನ್ನು ನಿವಾರಿಸಿ ಅವರ ಗೋಳುಗಳನ್ನೆಲ್ಲ ಕಡಿತಗೊಳಿಸಿ ಅಲ್ಲಿರುವಂತಹ ದುಷ್ಟ ಪ್ರಾಣಿಗಳ ಹಿಂಸೆ ತಪ್ಪಿಸಿ ಅವರ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ. ಹೀಗೆ ಪಾಂಡವರು ಸಾಗುವ ಮಾರ್ಗದಲ್ಲಿ ಕ್ರೌರ್ಯವನ್ನು ನಿಗ್ರಹಿಸುತ್ತಾ, ಸಮಾಧಾನವನ್ನು ಸಂಸ್ಥಾಪಿಸುತ್ತಾ, ಸಜ್ಜನರನ್ನು ಸಂರಕ್ಷಿಸುತ್ತಾ, ಸಜ್ಜನ ಪ್ರಿಯರಾಗಿಯೇ, ಪರಮಧಾರ್ಮಿಕರಾಗಿಯೇ ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಾ ಸಾಗುತ್ತಾರೆ. ಒಂದರ್ಥದಲ್ಲಿ ಸಿಂಹಾಸನದ ಮೇಲಿದ್ದ ರಾಜ ಯಾವ ಕಾರ್ಯವನ್ನು ಮಾಡಬೇಕಾಗಿತ್ತೋ ಅದೇ ಕಾರ್ಯವನ್ನು ಸಿಂಹಾಸನದಿಂದ ದೂರ ಉಳಿದು ಕಾಡಿನಲ್ಲಿ ವಾಸವಾಗಿದ್ದರೂ ಕೂಡ ಪಾಂಡವರು ಮಾಡಿಬಿಡುತ್ತಾರೆ. ಇಲ್ಲಿಯ ವಿಶೇಷತೆ ಏನು ಅಂದರೆ, ನಗರವನ್ನು, ನಾಗರಿಕರನ್ನು ರಕ್ಷಿಸುವ, ನಿಯಂತ್ರಿಸುವ, ನಿಯಮಿಸುವ ಶಕ್ತಿ, ಸ್ವರೂಪ, ಸ್ವಭಾವ ರಾಜನಿಗಿರುತ್ತದೆ. ಸಿಂಹಾಸನಾಧೀಶ್ವರನಿಗೆ ಅದು ಬದ್ಧವಾದ ಕರ್ತವ್ಯವಾಗಿದೆ. ಅದರೊಟ್ಟಿಗೆ ಕಾಡಿನ ನಿಯಂತ್ರಣವೂ ಅವನಿಗೆ ಬದ್ಧವೇ ಹೌದಾದರೂ ಅದನ್ನು ನಿರ್ಲಕ್ಷಿಸುವುದಕ್ಕೆ ಅವಕಾಶ ಇದೆ. ಆದರೆ ಈತ ಆ ನಿಲುವಿನಲ್ಲಿ ಕಾಡಿನಲ್ಲಿ ಬರುವಂತಹ ಉಪಟಳಗಳಿಂದ ಮುನಿಗಳನ್ನು, ಸಜ್ಜನರನ್ನು ರಕ್ಷಿಸುವ ಕ್ಷಾತ್ರ ಧರ್ಮವನ್ನು ಪಾಲಿಸುತ್ತಾನೆ. ತನ್ನಲ್ಲಿರುವ ಕೈದುವನ್ನು, ದುಷ್ಟಶಕ್ತಿಯನ್ನು ನಿಯಂತ್ರಿಸುವುದಕ್ಕಾಗಿ
ಸದ್ಬಳಕೆ ಮಾಡಿಕೊಳ್ಳುತ್ತಾನೆ. ತಾನು ದಕ್ಷಿಣಕ್ಕೆ ಸಾಗಲಿ ಉತ್ತರಕ್ಕೆ ಸಾಗಲಿ ಯಾವ ದಿಕ್ಕಿಗೆ ಸಾಗಿದರೂ ಆ ದಿಕ್ಕಿನಲ್ಲಿರಬಹುದಾದ ಎಲ್ಲ ಕಂಟಕಗಳನ್ನು ನಿವಾರಿಸುವುದು ತನ್ನ ಕರ್ತವ್ಯವೆಂದು ತಾನೂ ಪರಿಭಾವಿಸುತ್ತಾನೆ. ತನ್ನ ತಮ್ಮಂದಿರಿಗೂ ಬೋಧಿಸುತ್ತಾನೆ. ಅಂತೆಯೇ ಪಾಂಡವರು ನಡೆದುಕೊಳ್ಳುತ್ತಾರೆ. ಹಾಗೆಯೇ ಸಾಗುತ್ತಾ ಇರುವ ಮಾರ್ಗದಲ್ಲಿ ಅನೇಕ ಋಷಿಮುನಿಗಳು ನಿಷ್ಕಂಟಕವಾದಂತಹ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಅರ್ಥದಲ್ಲಿ ಪಾಂಡವರ ವನವಾಸ ಸಾರ್ಥಕವಾಗುತ್ತದೆ, ಸಹ್ಯವಾಗುತ್ತದೆ, ಸುಖವಾಗುತ್ತದೆ. ಪಾಂಡವರಿಗೆ ಕಷ್ಟ ಆಗಿರಬಹುದು, ಆದರೆ ಪಾಂಡವರ ವನವಾಸದಿಂದ ಲೋಕಕ್ಕೆ ಅನೇಕ ಸಂಕಟಗಳ ಪರಿಹಾರವಾಗಿದೆ ಎಂಬುದನ್ನು ಕುಮಾರವ್ಯಾಸ ಈ ಸಂದರ್ಭದಲ್ಲಿ ಸೂಚ್ಯವಾಗಿ ನಮಗೆ ತಿಳಿಸಿಕೊಡುತ್ತಾನೆ. ನಮ್ಮ ಬದುಕಿನ ಮಾರ್ಗ ನಗರವೇ ಇರಲಿ, ಅರಣ್ಯವೇ ಇರಲಿ, ಸಜ್ಜನರ ಸೇವೆ, ಸಜ್ಜನರ ರಕ್ಷಣೆಗಾಗಿ ಮೀಸಲಿರಲಿ ಎಂಬುದು ತಮ್ಮ ಕಷ್ಟದ ದಿನಗಳಲ್ಲಿಯೂ ಪಾಂಡವರು ನಡೆದುಕೊಂಡ ರೀತಿಯಿಂದ ನಮಗೆ ಪ್ರಕಟವಾಗುತ್ತದೆ.